ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೆಡಿಕಲ್ ಲ್ಯಾಬ್ ಟೆಕ್ನಿಷಿಯನ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು HIV ರ್ಯಾಪಿಡ್ ಕಾರ್ಡ್ ಟೆಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಮ್ಮಲ್ಲಿ ಟ್ರೈಡೋಟ್ ಅನ್ನೋ ಕಂಪ್ನಿ HIV ಕಾರ್ಡ್ಸ್ ಇದೆ. ಸೊ ಅದರಲ್ಲಿ ಬಫರ್ ಸೊಲ್ಯೂಷನ್ ಇರುತ್ತೆ, ಇದು ವೈಟ್ ಕಲರ್ ಇರುತ್ತೆ, ಮತ್ತು ಕಾಂಜುಗೇಟ್ ಅನ್ನೋದು ರಿಯೇಜೆಂಟ್ ಇರುತ್ತೆ, ಇದು ರೆಡ್ ಕಲರ್ ಇರುತ್ತೆ. ಸೊ ಇದೆಲ್ಲ ನಾವು ಟೆಸ್ಟ್ ಮಾಡೋಕ್ಕೆ ಮುಂಚೆ ರೂಮ್ ಟೆಂಪ್ರೇಚರಲ್ಲಿ ಒಂದು 20 ಮಿನಿಟ್ಸ್ ಹಾಫ್ ಆನ್ ಅವರ್ ಮುಂಚೆನೇ ತಂದು ಹೊರಗಡೆ ಇಟ್ಟು ರೆಡಿ ಮಾಡ್ಕೋಬೇಕು. ಸೊ ನಮಗೆ ಈ ಟೆಸ್ಟ್ ಮಾಡೋದಕ್ಕೆ ಬ್ಲಡ್ ಸ್ಯಾಂಪಲ್ ಬಂದು ಸೀರಮ್ ಸ್ಯಾಂಪಲ್ ಬೇಕಾಗುತ್ತೆ. ಸೊ ಅದು ಈಗ ಸೀರಮ್ ಸ್ಯಾಂಪಲ್ ತೆಗೆದು ಇಟ್ಕೊಂಡಿದ್ದೀವಿ. ಒಂದೊಂದು ಸ್ಟೆಪ್ ವೈಸೇ ಹೇಗೆ ಈ ಟೆಸ್ಟ್ ಮಾಡೋದು ಪ್ರೊಸೀಜರ್ ಅಂತ ನೋಡೋಣ ಬನ್ನಿ. ಸೊ ಕಾರ್ಡ್ನ ನಾವು ರೆಡಿ ಮಾಡಿಟ್ಕೊಂಡು, ಸೊ ಫಸ್ಟ್ ಸ್ಟೆಪ್ ಬಂದು ನಾವು ಬಫರ್ ಸೊಲ್ಯೂಷನ್ನ ಒಂದು 3 ಡ್ರಾಪ್ಸ್ ಆಗಬೇಕಾಗುತ್ತೆ. ಸ್ಟೆಪ್ 1ಅಲ್ಲಿ 1 2 3 ಅಂತ 3 ಡ್ರಾಪ್ಸ್ ಆಗಬೇಕಾಗುತ್ತೆ. ಸೊ ಫಸ್ಟು ಬಫರ್ ಸೊಲ್ಯೂಷನ್ ಹಾಕಿದ್ಮೇಲೆ ಅದು ಚೆನ್ನಾಗಿ ಡಿಸಾಲ್ವ್ ಆಗೋಕ್ಕೆ ಬಿಡಬೇಕು. ಸೊ ಅದು ವಾಟ್ರಿ ಆಗಿದ್ದಾಗೆ ಅಂದರೆ ಕಂಪ್ಲೀಟ್ ಡಿಸಾಲ್ವ್ ಆಗೋಕ್ಕೆ ಮುಂಚೆ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದು. ಸೊ ಡಿಸಾಲ್ವ್ ಆಗಿದೆ. ಈಗ ಡಿಸಾಲ್ವ್ ಆಗಿದ್ದಾದಮೇಲೆ ಸೀರಮ್ ಸ್ಯಾಂಪಲ್ನ ನಾವು ಡ್ರಾಪರ್ ಮುಖಾಂತರ 2 ಡ್ರಾಪ್ಸ್ನ ಹಾಕಬೇಕಾಗುತ್ತೆ. ಸೊ 2 ಡ್ರಾಪ್ಸ್ ಆಯಿತು. ಸೊ ಇದನ್ನು ಕೂಡ ಅಷ್ಟೇ ನಾವು ಡಿಸಾಲ್ವ್ ಆಗೋ ತನಕ ವೆಯ್ಟ್ ಮಾಡಬೇಕು. ಸೊ ಅದಕ್ಕೆ ಮುಂಚೆನೇ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೋದು. ಸೊ ಈಗ ಇದು ಡಿಸಾಲ್ವ್ ಆಗಿದೆ. ನೆಕ್ಸ್ಟ್ ಮತ್ತೆ ಬಫರ್ ಸೊಲ್ಯೂಷನ್ನ 3 ಡ್ರಾಪ್ಸ್ ಆಗಬೇಕು. ಇದು 3 ಡ್ರಾಪ್ಸ್ ಹಾಕಿದಾದಮೇಲೆ ಇದು ಡಿಸಾಲ್ವ್ ಆಗಿದಾದಮೇಲೆ ನೆಕ್ಸ್ಟು ಕಾಂಜುಗೇಟ್ ಅನ್ನೋದನ್ನು 2 ಡ್ರಾಪ್ಸ್ನ ಹಾಕಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನಾವು ಯಾವುದೇ ರಿಯೇಜೆಂಟ್ ಯೂಸ್ ಮಾಡೋಕ್ಕೆ ಮುಂಚೆ. ಸೊ 2 ಡ್ರಾಪ್ಸ್ ಹಾಕಿದಾದಮೇಲೆ ಇಲ್ಲಿ ನಿಮಗೆ ಅಪಿರೆನ್ಸ್ ಆಗುತ್ತೆ ಕಂಟ್ರೋಲ್ ಅನ್ನೋದು. ಫಸ್ಟ್ ಕಂಟ್ರೋಲ್ ಅಪಿರೆನ್ಸ್ ಆಗುತ್ತೆ. ಸಪೋಸ್ ಪಾಸಿಟಿವ್ ಇದೆ HIV1 ಇಲ್ಲಾಂದರೆ HIV2 ಇವೆರಡು ಡಾಟ್ ಬಂದಿರುತ್ತೆ. ಸೊ ಅದು ಇಂಡಿಕೇಟ್ ಆಗುತ್ತೆ ಪಾಸಿಟಿವ್ ಅಂತ. ಸೊ ಇದಾಗಿದ್ದಾನೆ ಮತ್ತೆ ನಾವು ಫೈನಲಾಗಿ ಬಫರ್ ಸೊಲ್ಯೂಷನ್ನ ಹಾಕಬೇಕಾಗುತ್ತೆ ಕ್ಲಿಯರ್ ಇಮೇಜಿಗೋಸ್ಕರ. ಸೊ ಇದು 4 to 5 ಡ್ರಾಪ್ಸ್ ಆಗಬೇಕಾಗುತ್ತೆ ಲಾಸ್ಟ್ ಫೈನಲ್ ಸ್ಟೆಪ್ಪಲ್ಲಿ. ಹಾಕಿದಾದ್ಮೇಲೆ ಇವಾಗ ನೋಡ್ತಿರ್ಬೋದು ನೀವು ಕಂಟ್ರೋಲ್ ಅನ್ನೋ ಡಾಟು ಕ್ಲಿಯರಾಗಿ ಕಾಣ್ತಿದೆ. HIV1ಅಲ್ಲಿ ಮತ್ತು 2ಅಲ್ಲಿ ಯಾವುದೇ ಡಾಟ್ ಇಲ್ಲ. ಸೊ ಇದು ನೆಗೆಟಿವ್ ಅಂತ ಕನ್ಸಿಡರ್ ಆಗುತ್ತೆ. ಸಪೋಸ್ ಯಾವುದಾದ್ರೂ 1ಅಲ್ಲಿ ಇಲ್ಲಾಂದರೆ 2ಅಲ್ಲಿ ಡಾಟ್ ಬಂದರೆ ಅದು HIV1 ಅಂದರೆ 1ಅಲ್ಲಿ ಬಂದರೆ HIV1 ಪಾಸಿಟಿವ್ ಆಗಿರುತ್ತೆ, HIV2ಅಲ್ಲಿ ಡಾಟ್ ಬಂದರೆ HIV2 ಪಾಸಿಟಿವ್ ಇರುತ್ತೆ ನೋಡಿ.